ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಟ್ರಂಪ್ ಹೊಸ ತೆರಿಗೆ ಯುದ್ಧ ಏನಿದೆ ಇದು ಯಾವ್ಯಾವ ರೀತಿ ಈಗ ಹೊಡೆತ ಕೊಡ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಇದು ಎಕ್ಸ್ಪೆಕ್ಟೆಡ್, ಇದು ಹೊಸ ತೆರಿಗೆ ನೀತಿ ಅಂತ ಬಂದಾಗ್ಲೇ ಎಂಥದೊಂದು ಬೆಳವಣಿಗೆಯನ್ನ ಎಕ್ಸ್ಪೆಕ್ಟ್ ಮಾಡಲಾಗಿತ್ತಾ? ಇದು ನಿರೀಕ್ಷಿತ ಶ್ವೇತಾ. ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರುವ ಮೊದಲಿನಿಂದಲೂ ಕೂಡ ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ರೆಸಿಪ್ರೊಕಲ್ ಟ್ಯಾಕ್ಸ್ ಹಾಕ್ತೀನಿ ಅಂದರೆ ಬೇರೆ ದೇಶಗಳು ಅಮೆರಿಕದ ವಸ್ತುಗಳ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕ್ತಾರೆ ಅಷ್ಟು ಟ್ಯಾಕ್ಸನ್ನು ನಾವು ಹಾಕ್ತೀವಿ. ಅದರಲ್ಲೂ ಭಾರತದ ವಿಷಯವಾಗಿ ಭಾರತವನ್ನು ಟ್ಯಾಕ್ಸ್ ಅಬ್ಯೂಸರ್ ಅಂತ ಕರೆದಿದ್ರು. ತೆರಿಗೆಯ ವಿಷಯದಲ್ಲಿ ಅಮೆರಿಕವನ್ನು ಭಾರತ ಅತಿ ಹೆಚ್ಚಾಗಿ ದುರುಪಯೋಗ ಮಾಡ್ಕೊಳ್ತಾ ಇದೆ ಅಂತ ಉದಾಹರಣೆಗೆ ಅವರು ಉದಾಹರಣೆಯನ್ನು ಕೊಟ್ಟಿದ್ರು. ಉದಾಹರಣೆಗೆ ಅಮೆರಿಕದ ಆರ್ಲಿ ಡೇವಿಡ್ಸನ್ ಬೈಕಿಗೆ ಭಾರತ 100% ಟ್ಯಾಕ್ಸ್ ಆಗುತ್ತೆ, ಟೆಸ್ಲಾ ಕಾರಿಗೆ 100% ಟ್ಯಾಕ್ಸ್ ಆಗುತ್ತೆ, ಅಮೆರಿಕದ ವಿಸ್ಕಿಗಳಿಗೆ 150% ಟ್ಯಾಕ್ಸ್ ಇದೆ. ಆ ಕಾರಣಕ್ಕಾಗಿ ಅಮೆರಿಕಕ್ಕೆ ಯಾವೆಲ್ಲ ದೇಶಗಳು ರಫ್ತು ಮಾಡ್ತಾವೋ ಅವೆಲ್ಲ ವಸ್ತುಗಳಿಗೂ ಕೂಡ ನಾವು ಪ್ರತಿ ಸುಂಕವನ್ನು ಹಾಕ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ರು. ಏಪ್ರಿಲ್ 2ನೇ ತಾರೀಕಿನಿಂದ ಈ ಪ್ರತಿ ಸುಂಕ ಜಾರಿಗೆ ಬಂದಿದೆ. ಭಾರತದ ಮೇಲೆ 26% ಟ್ಯಾಕ್ಸ್ ಹಾಕಿದ್ದಾರೆ. ಅಂದರೆ ಭಾರತ ಯಾವುದೇ ವಸ್ತುಗಳನ್ನು ಅಮೆರಿಕದ ನೆಲಕ್ಕೆ ರಫ್ತು ಮಾಡಿದರೆ ಆ ವಸ್ತುಗಳಿಗೆ ಅಮೆರಿಕದಲ್ಲಿ 26% ಟ್ಯಾಕ್ಸ್ ಇದೆ. ಉದಾಹರಣೆಗೆ ಚೀನಾದ ವಿಷಯಕ್ಕೆ ಬಂದರೆ 52% ಟ್ಯಾಕ್ಸ್ ಇದೆ, ಬಾಂಗ್ಲಾದೇಶಕ್ಕೆ ಬಂದರೆ 37% ಇದೆ, ಪಾಕಿಸ್ತಾನ 42%, ಯುರೋಪಿಯನ್ ಯೂನಿಯನ್ಗೂ ಕೂಡ 40%ನಷ್ಟು ಟ್ಯಾಕ್ಸನ್ನು ವಿಧಿಸಲಾಗಿದೆ. ಅಂದರೆ ಇದ್ದಿದ್ರಲ್ಲಿ ಭಾರತಕ್ಕೆ ವಿಧಿಸಲಾಗಿರುವಂತಹ 26% ಕಡಿಮೆ ತೆರಿಗೆ ಅನ್ನುವಂತಹ ಸ್ಥಿತಿ ಇದೆ. ಅಮೆರಿಕ ಅಂತ ಅಂದರೆ ವಿಶ್ವದ ಅತ್ಯಂತ ಬಲಿಷ್ಠವಾದ ಆರ್ಥಿಕತೆಯನ್ನು ಹೊಂದಿರುವಂತಹ ದೇಶ, ಅತಿ ಹೆಚ್ಚು ಜಗತ್ತಿನ ಹಲವು ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಹಾಗಾಗಿ ಜಗತ್ತಿನ ಎಲ್ಲ ದೇಶಗಳಿಂದಲೂ ಅಮೆರಿಕ ಖರೀದಿಯನ್ನು ಮಾಡುತ್ತೆ. ಹಾಗಾಗಿ ಅಮೆರಿಕ ಟ್ಯಾಕ್ಸನ್ನು ವಿಧಿಸಿದರೆ ಅದರ ಪರಿಣಾಮ ಜಗತ್ತಿನ ಎಲ್ಲ ದೇಶಗಳ ಮೇಲೂ ಆಗುತ್ತೆ. ಶುಕ್ರವಾರ ಭಾರತದ ಷೇರು ಮಾರುಕಟ್ಟೆ ಕುಸಿದಿತ್ತು. ಶನಿವಾರ ಮತ್ತು ಭಾನುವಾರ ರಜೆ ಇತ್ತು. ಇವತ್ತು ಸೋಮವಾರ. ಇವತ್ತು ಮಾರ್ಕೆಟ್ ಆರಂಭ ಆಗ್ತಿದ್ದಂತಲೇ 4000 ಅಂಕಗಳಷ್ಟು ಸೆನ್ಸೆಕ್ಸ್ ಕುಸಿದಿತ್ತು. 10 ತಿಂಗಳ ಹಿಂದೆ ಈ ರೀತಿಯಾಗಿ ಆಗಿತ್ತು. ನರೇಂದ್ರ ಮೋದಿ ಸರ್ಕಾರ ಯಾವಾಗ ಕ್ಲಿಯರ್ ಮೆಜಾರಿಟಿಯನ್ನು ಪಡೀಲಿಲ್ಲ ಅವತ್ತು 4000 ಅಂಕಗಳಷ್ಟು ಸೆನ್ಸೆಕ್ಸ್ ಕುಸಿತ ಆಗಿತ್ತು. ಅದಾದ ನಂತರದ ಮಹಾಕುಸಿತ ಅಂದರೆ ಇವತ್ತೇ ಆಗ್ತಾ ಇರೋದು. ಕಳೆದ 5-6 ತಿಂಗಳಿಂದ ಅಕ್ಟೋಬರ್ನಿಂದೀಚೆಗೆ ಷೇರು ಮಾರುಕಟ್ಟೆ ನಿರಂತರವಾಗಿ ಕುಸಿತದ ಹಾದಿಯಲ್ಲೇ ಇದೆ. ಒಂದು ಸ್ವಲ್ಪ ದಿನ ಕುಸಿಯುತ್ತೆ, ರಿಕವರಿ ಆಗುತ್ತೆ, ಮತ್ತೆ ಕುಸಿತ ಕಾಣುತ್ತೆ. ಅದು ಟ್ರಂಪ್ ಎಫೆಕ್ಟ್. ಟ್ರಂಪ್ ಅಧಿಕಾರಕ್ಕೆ ಬರೋದು ಖಚಿತ ಅನ್ನೋದು ಅಕ್ಟೋಬರ್-ನವೆಂಬರ್ನಲ್ಲೇ ಶುರುವಾಯಿತು. ಆಗಿನಿಂದ ಆರಂಭವಾದಂತಹ ಷೇರು ಮಾರುಕಟ್ಟೆಯ ಕುಸಿತ ನಿರಂತರವಾಗಿತ್ತು. ಇವತ್ತು ದೊಡ್ಡ ಮಟ್ಟದಲ್ಲಿ ಕುಸಿತ ಕಂಡಿದೆ. ಸೆನ್ಸೆಕ್ಸ್ 4000 ಅಂಕ. ಸೆನ್ಸೆಕ್ಸ್ ಅಂದರೆ ಈ ದೇಶದ ಟಾಪ್ 30 ಕಂಪನಿಗಳ ಶೇರ್ ವ್ಯಾಲ್ಯೂ ಇಂಡೆಕ್ಸು, ಅದು 4000 ಕುಸಿದಿದೆ. ನಿಫ್ಟಿ 1000ಕ್ಕೂ ಹೆಚ್ಚು ಅಂಕಗಳಷ್ಟು ಕುಸಿದಿದೆ. ನಿಫ್ಟಿ ಅಂದರೆ ಭಾರತದ ಟಾಪ್ ಮೋಸ್ಟ್ 50 ಕಂಪನಿಗಳ ಶೇರ್ ವ್ಯಾಲ್ಯೂಗಳು ಕುಸಿತ ಆಗಿದೆ. ಇವತ್ತು ಒಂದೇ ದಿನ ಬೆಳಗ್ಗೆ 9 ಗಂಟೆಗೆ ಮಾರ್ಕೆಟ್ ಓಪನ್ ಆಗುತ್ತೆ ಶ್ವೇತಾ. ಮಾರ್ಕೆಟ್ ಓಪನ್ ಆದ 10 ಸೆಕೆಂಡ್ಗಳಲ್ಲಿ ಹೂಡಿಕೆದಾರರ 20 ಲಕ್ಷ ಕೋಟಿಯಷ್ಟು ಸಂಪತ್ತು ಕುಸಿತ ಆಗಿತ್ತು. 415 ಲಕ್ಷ ಕೋಟಿಯಷ್ಟು ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಇದೆ ಭಾರತದ ಷೇರು ಮಾರುಕಟ್ಟೆಯಲ್ಲಿ. ಅದರಲ್ಲಿ 20 ಲಕ್ಷ ಕೋಟಿಯಷ್ಟು ಹೂಡಿಕೆ 10 ಸೆಕೆಂಡಲ್ಲಿ ಲಾಸ್ ಆಗಿದೆ. ಇದು ಭಾರತ ಮಾತ್ರ ಅಲ್ಲ, ಯುರೋಪಿಯನ್ ಯೂನಿಯನ್ನ ಹಲವು ದೇಶಗಳ ಷೇರು ಮಾರುಕಟ್ಟೆ ರೆಡ್ನಲ್ಲೇ ಇದೆ. ಚೀನಾ, ಜಪಾನ್, ಹಾಂಗ್ಕಾಂಗ್, ಆಸ್ಟ್ರೇಲಿಯಾ ಈ ಎಲ್ಲ ದೇಶಗಳಲ್ಲೂ ಇದೇ ರೀತಿಯ ಪರಿಸ್ಥಿತಿ ಇದೆ. ಸ್ವತಃ ಅಮೆರಿಕದಲ್ಲೂ ಕೂಡ ಷೇರು ಮಾರುಕಟ್ಟೆ ಕುಸಿತವನ್ನು ಕಾಣ್ತಾ ಇದೆ. ಇದೆಲ್ಲವನ್ನು ನೋಡಿದರೆ ಒಂದು ಪ್ರಶ್ನೆ ಬರುತ್ತೆ, ಜಾಗತಿಕ ಆರ್ಥಿಕ ಹಿಂಜರಿತ ಈ ತೆರಿಗೆ ಯುದ್ಧದ ಕಾರಣದಿಂದಾಗಿ ಸಂಭವಿಸುವ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಬಂದರೆ ಅಮೆರಿಕದ ಹಲವು ತಜ್ಞರುಗಳು ಸಾಧ್ಯತೆ 40-45% ಇದೆ ಅಂತ ರಿಪೋರ್ಟ್ಗಳನ್ನು ಕೊಡ್ತಾ ಇದ್ದಾರೆ. 15-20 ದಿನಗಳ ಹಿಂದೆ ಪತ್ರಕರ್ತರು ವೈಟ್ ಹೌಸ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರನ್ನು ಕೇಳಿದ್ರು, ಅಮೆರಿಕದಲ್ಲಿ ರಿಸೆಷನ್ ಆಗುತ್ತಾ ಅಂತ. ಆ ಸಾಧ್ಯತೆ ಇದೆ ಅಂತ ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದ್ರು. ಅದಾದ ನಂತರ ಅಮೆರಿಕದ ಶೇರ್ ಮಾರುಕಟ್ಟೆ ಒಂದೇ ದಿನಕ್ಕೆ $4 ಟ್ರಿಲಿಯನ್ ನಷ್ಟ ಆಯಿತು. ಆನಂತರ ಟ್ರಂಪ್ ಬಂದು ಅದೊಂದು ಸ್ವಲ್ಪ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಅಷ್ಟಾದ ನಂತರವೂ ಕೂಡ ಪ್ರತಿ ಸುಂಕವನ್ನು ವಿಧಿಸುವ ನಿರ್ಧಾರದಿಂದ ಟ್ರಂಪ್ ಹಿಂದೆ ಸರಿತಾ ಇಲ್ಲ. ಟ್ರಂಪ್
ಟ್ಯಾಕ್ಸನ್ನ ಯಾರು ಭರಿಸ್ತಾರೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಬರುತ್ತೆ. ಈಗ ಭಾರತದ ಮೇಲೆ 26%, ಚೀನಾ ಮೇಲೆ 52% ಇದೆ. ಆ ಟ್ಯಾಕ್ಸ್ ಅನ್ನ ಭರಿಸುವವರು ಯಾರು? ಅಮೆರಿಕನ್ ಪ್ರಜೆಗಳೇ. ಉದಾಹರಣೆಗೆ ಭಾರತದಿಂದ ಯಾವುದೇ ಒಂದು ವಸ್ತುವನ್ನ ಅಮೆರಿಕ ಇಂಪೋರ್ಟ್ ಮಾಡಿಕೊಂಡ್ರೆ ಅಮೆರಿಕನ್ ಪ್ರಜೆ ಆ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂದ್ರೆ 26% ಎಕ್ಸ್ಟ್ರಾ ಟ್ಯಾಕ್ಸ್ ಕಟ್ಟಬೇಕು. ಅಂದ್ರೆ 10 ಲಕ್ಷದ ಒಂದು ವಸ್ತುವನ್ನ ಭಾರತದ ರೂಪಾಯಿಯಲ್ಲಿ ಆತ ಖರೀದಿ ಮಾಡಬೇಕು ಅಂದ್ರೆ ಇನ್ನು ಮುಂದೆ ಆತ 12,60,000 ದುಡ್ಡು ಕೊಡಬೇಕು. ಹಾಗಾಗಿ ಈ ರೀತಿಯಾಗಿ ಟ್ಯಾಕ್ಸ್ ಹಾಕೊಳ್ತಾ ಹೋದಾಗ ಏನಾಗುತ್ತೆ, ಭಾರತದ ವಸ್ತುಗಳಿಗೆ ಅಲ್ಲಿ ಬೇಡಿಕೆ ಕಡಿಮೆ ಆಗುತ್ತೆ, ಅಮೆರಿಕದಲ್ಲೂ ಬೆಲೆ ಏರಿಕೆ ಜಾಸ್ತಿ ಆಗುತ್ತೆ, ಅಲ್ಲಿ ಖರೀದಿ ಪ್ರಮಾಣ ಕಡಿಮೆ ಆಗುತ್ತೆ. ಈ ಕಾರಣದಿಂದಾಗಿ ಜಾಗತಿಕವಾಗಿ ಆರ್ಥಿಕ ಹಿಂಜರಿತ ಆಗ್ಬೋದು ಅಂತ. 2008ರಲ್ಲಿ ಅಮೆರಿಕದ ಆರ್ಥಿಕತೆ 4% ಕುಸಿದಿತ್ತು. ದ ಗ್ರೇಟ್ ಅಮೆರಿಕನ್ ರಿಸೆಷನ್ ಅಂತ ಕರೆಯಲಾಗಿತ್ತು. ಆ ನಂತರ ಮತ್ತೊಮ್ಮೆ ಅಮೆರಿಕ ಆರ್ಥಿಕ ಹಿಂಜರಿತಕ್ಕೆ ಒಳಗಾಗಬಹುದು ಅಂತ. ಭಾರತಕ್ಕೆ ಈಗ 26% ಟ್ಯಾಕ್ಸ್ ಅನ್ನು ವಿಧಿಸಲಾಗಿದೆ. ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆ ಇದೆ. ಹಾಗಾಗಿ ಭಾರತ ಈ ತೆರಿಗೆ ಯುದ್ಧದಲ್ಲಿ ಭಾರತ ಅವಕಾಶವನ್ನು ಬಳಸಿಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಆದರೂ ಕೂಡ ಶೇರ್ ಮಾರ್ಕೆಟ್ಗೆ ಇದೊಂದು ಶಾಕ್ ಟ್ರೀಟ್ಮೆಂಟ್ ತರ ಆಗಿದೆ ಟ್ರಂಪ್ ಅವರ ರೆಸಿಪ್ರೋಕಲ್ ಟ್ಯಾರಿಫ್. ಎಸ್, ಥ್ಯಾಂಕ್ ಯು ಶಶಿಶೇಖರ್, ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.